ಉಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನ ಪ್ರಾಸಿಕ್ಯೂಷನ್ಗೆ ಒಳಪಡಿಸಬೇಕಾ ಬೇಡ ಅಂತ ಹೇಳಿ ನಾಳೆ ಹೈಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅದೇ ಕಾರಣದಿಂದಾಗಿ ನಿರ್ಣಾಯಕ ದಿನ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಕೂಡ ನಿರ್ಧಾರವಾಗ್ತಾ ಇದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ತಪ್ಪು, ಇದು ಸರಿ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ಇದು ತಪ್ಪು ಸ್ವಾಮಿ, ತಾವು ತಡೆ ಕೊಡಬೇಕಿದ್ದಕ್ಕೆ ಅಂತ ಹೇಳಿ ಸಿಎಂ ಅವರ ರಿಟ್ ಅರ್ಜಿಯ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಎಲ್ಲವನ್ನು ಕೂಡ ನ್ಯಾಯಮೂರ್ತಿಗಳು ಇದರ ಬಗ್ಗೆ ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ. ತೀರ್ಮಾನವನ್ನು ನಾಗಪ್ರಸನ್ನ ಅವರು ತೀರ್ಮಾನ ಮಾಡಿರ್ತಾರೆ ಇದ್ರ ಬಗ್ಗೆ. ಆದರೆ ಅವರ ತೀರ್ಮಾನ ಏನು ಅಂಥೇಳಿ ಪ್ರಕಟಿಸಿಲ್ಲ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು. ಅವರ ಒಂದು ಪೀಠ ಎಲ್ಲ ವಾದ ಪ್ರತಿವಾದ ಆಲಿಸಿದ್ದಾರೆ, ಏನು ಅಂತ ಬರೆದಿಲ್ಲ ಅಷ್ಟೇ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಇದ್ರ ಬಗ್ಗೆ ಆದೇಶ ಹೊರಬೀಳುತ್ತೆ. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಅವರು ಆಲಿಸಿದ್ದಾರೆ. ಏನಾದರೂ ಇಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ರದ್ದಾಗುತ್ತಾ ಅಥವಾ ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಷನ್ಗೆ ಒಳಪಡಿಸಬಹುದು ಅಂತ ಹೇಳಿ ಇದೇ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿಬಿಡ್ತಾರಾ ಅನ್ನೋ ಒಂದು ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಟೆನ್ಷನ್ ಇರತಕ್ಕಂಥದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಕಾರಣ ಇದುವರೆಗೂ ಇಂತಹ ಯಾವುದೇ ಪ್ರಕರಣಗಳಿಗಾಗಲಿ ಕೇಸ್ಗಳಾಗಲಿ ಅವರ ಹೆಸರು ಎಲ್ಲೂ ಕೂಡ ಕೇಳಿ ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆ ಆಗೋದನ್ನೇ ಅವರು ಕೂಡ ಕಾಯ್ತಾ ಇರ್ತಾರೆ. ಇನ್ನು ಇದೇ ಮುಖ್ಯಮಂತ್ರಿಗಳ ಪರವಾಗಿ ಏನು ವಾದ ಬಂದಿತ್ತು ಅಂತ ಹೇಳಿದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದರು. ಸಿಎಂ ಪಾತ್ರ ಏನಿತ್ತು ಅಂತಲೇ ರಾಜ್ಯಪಾಲರು ತಿಳಿಸಿಲ್ವಲ್ಲ ಸ್ವಾಮಿ, ಮುಖ್ಯಮಂತ್ರಿಗಳ ಪಾತ್ರ ಆದರೂ ಹೇಳಿರಬೇಕಲ್ಲ. ಮುಖ್ಯಮಂತ್ರಿಗಳು ನೇರವಾಗಿ ಎಲ್ಲಾದರೂ ಮುಡಾ ನಿವೇಶನಗಳಲ್ಲಿ, ಜಮೀನಲ್ಲಿ, ಅನುಪಾತದ ಬದಲಾವಣೆಗಳಲ್ಲಿ, ಬದಲಿ ನಿವೇಶನಗಳಲ್ಲಿ, ಬೆಲೆಬಾಳುವಂಥ ಪ್ರದೇಶಗಳಲ್ಲಿ ನಿವೇಶನ ಕೊಡಿ ಅಂತ ಏನಾದರೂ ಬರೆದಿದ್ರಾ, ಪತ್ರ ಬರೆದಿದ್ರಾ, ಹೇಳಿದ್ರಾ, ಕಮಿಟಿಲಿದ್ರಾ, ಈ ಥರದ್ದೆಲ್ಲ ಕೇಳಿದ್ದಾರೆ. ಅದಕ್ಕಾದ್ರೂ ಸೈನ್ ಮಾಡಿದ್ದಾರಾ? ಎಲ್ಲೂ ರಾಜ್ಯಪಾಲರು ಹೇಳಿಲ್ಲ. ಹಾಗೇನೇ ವಿಚಾರಣೆ ಕೊಟ್ಟುಬಿಡಿ ಅಂತ ಹೇಳಿಬಿಟ್ರೆ ಹೇಗೆ? ರಾಜ್ಯಪಾಲರು ಈ ಮೂಲಕ ಸಂವಿಧಾನಕ್ಕೆ ಅಪಚಾರ ಎಸಗಿದ್ದಾರೆ. ಜನಪ್ರತಿನಿಧಿಗಳನ್ನು ಕುರಿತು ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ್ರೆ ವಾಕ್ ಆ್ಯಂಡ್ ಗೋ ರೀತಿಯಲ್ಲಿ ನಿರ್ಧಾರಗಳಾಗಬಾರ್ದು. ಏನೋ ಹೇಳಿದೆ ಆಗಲಿ ನಾನು ಹೊರಟೆ ಅಂತ ಆಗಬಾರ್ದು. ರಾಜ್ಯಪಾಲರ ವಿವೇಚನಾ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿದೆ. ರಾಜ್ಯಪಾಲರ ಆದೇಶದಲ್ಲಿ ಒಂದೇ ಒಂದು ಅಂಶ ಮುಖ್ಯವಾಗಿದೆ, ನಾನು ವಿವೇಚನಾ ಅಧಿಕಾರವನ್ನು ಬಳಸ್ತಾ ಇದ್ದೀನಿ. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಎಷ್ಟು ಆ ಒಂದು ಪಾಯಿಂಟ್ ಹೇಗೆ ಹೇಳಿದರು ಅಂದರೆ, ರಾಜ್ಯಪಾಲರು ಯಾವೆಲ್ಲ ಕಾರಣಗಳಿಗಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಇದಕ್ಕೆ ಹೊಣೆಗಾರನನ್ನಾಗಿ ನಾನು ಮಾಡ್ತಾ ಇದ್ದೀನಿ, ಒಂದು ತನಿಖೆ ನಡೀಲಿ, ಅದು ಆಚೆ ಬರಲಿ ಅಂತ ಅವ್ರು ಹೇಳ್ತಾ ಇಲ್ಲ. ನನಗೆ ವಿವೇಚನಾಧಿಕಾರ ಇದೆಯಪ್ಪ, ನಾನು ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ, ವಿಚಾರಣೆ ಫೇಸ್ ಮಾಡಲಿ ಅಷ್ಟೇ, ಯಾಕೆ ಏನು ಎತ್ತ ಕೇಳಿಕೂಡ್ದು, ಇದು ನನ್ನ ಡಿಸ್ಕ್ರಿಷನರಿ ಪವರ್ ಅಷ್ಟು ಹೇಳ್ತಾ ಇದ್ದಾರೆ ಅಷ್ಟೇ ಸ್ವಾಮಿ. ಇದು ಹೇಗೆ? ಸಚಿವ ಸಂಪುಟದ ನಿರ್ಧಾರವನ್ನು ಪರಿಗಣಿಸೋದೇ ಇಲ್ಲ ಅಂತ ಹೇಳಿದ್ರೆ ಯಾಕೆ? ರಾಜ್ಯಪಾಲರು ಎಲ್ಲಿಯಾದರೂ ಕೂಡ ಸಿ ಎಂ ಈ ಹಗರಣದಲ್ಲಿ ಭಾಗಿಯಾಗಿರುವುದಕ್ಕೆ ಏನನ್ನಾದರೂ ಕಂಡರೆ, ನೋಡಿದ್ರೆ, ಮೇಲ್ನೋಟಕ್ಕೆ ಅವ್ರಿಗೆ ಏನಾದರೂ ಗೊತ್ತಾಯ್ತಾ, ಸಾಕ್ಷಿ ಇತ್ತು ಅಂತ ಅನಿಸ್ತಾ, ಒಂದು ಸಾಲಿನ ಉಲ್ಲೇಖ ಆದರೂ ಇರಬೇಕಾಗಿತ್ತು. ಅದು ಮಾಡಿಲ್ಲ. 23 ವರ್ಷಗಳಾಗಿದೆ ಸ್ವಾಮಿ, 23 ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಯಾರು ಬೇಕಾದರೂ ಭಾಗಿಯಾಗಿರಬಹುದು ಅದರಲ್ಲಿ. ಅದಕ್ಕೆ ತಂದು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಯಾಕಿಲ್ಲ ಆರೋಪ ಮಾಡಬೇಕು ನಾವು ಅನ್ನೋ ಒಂದು ವಾದವನ್ನು ಕೂಡ ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸಿದರು. ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದ ಮಾಡಿದರು. 3 ಎಕರೆ 16 ಗುಂಟೆಗೆ 1992 ಸ್ವಾಧೀನ ಆಗಿರುತ್ತೆ, ಇದು ಭೂಸ್ವಾಧೀನ. 2001 ಮತ್ತು 2004 ಇದರ ನಡುವೆ ಮುಡಾ ಸೈಟನ್ನು ಹಂಚಿಕೆ ಮಾಡುತ್ತೆ. ತನಿಖೆ ಆದರೆ ಮಾತ್ರ ಸತ್ಯಾಂಶ ಆಚೆ ಬರೋದು. 2004ರಲ್ಲಿ ಪಾರ್ಕು ಸೈಟ್ ಇದ್ದಂಥ ಜಾಗದಲ್ಲಿ ಕೃಷಿ ಭೂಮಿಯ ಕನ್ವರ್ಟ್ ಮಾಡ್ತಾರಲ್ಲ, ಮೊದಲ ಕೃಷಿ ಭೂಮಿನ ತಂದೇನೆ ಪಾರ್ಕು ಭೂಮಿಯ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಪಾರ್ಕ್ ಅಥವಾ ಸೈಟ್ ಜಾಗವನ್ನಾಗಿ ಮಾಡ್ತಾರೆ. ಇಲ್ಲಿ ಉಲ್ಟಾ, ಸೈಟು ಪಾರ್ಕ್ ಇದ್ದಂಥ ಜಾಗ ತೊಗೊಂಡು ಹೋಗಿ ಕೃಷಿ ಭೂಮಿ ಮಾಡಿಬಿಡ್ತಾರೆ. ಇದು ಹೇಗೆ? ಪರಿಹಾರ ಕೊಟ್ಟು ತೊಗೊಂಡಿಲ್ವಲ್ಲ ಸ್ವಾಮಿ ಇವರು, ಯಾಕೆ? ಕೃಷಿ ಭೂಮಿ ಅಂತ ಮುಖ್ಯಮಂತ್ರಿಗಳ ಭಾಮೈದ ಕ್ರಯಪತ್ರನೇ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. 3,24,000 ಜಮೀನಿನ ಮೌಲ್ಯ. 2006ರಲ್ಲಿ 14 ಲಕ್ಷ ಆಗುತ್ತೆ. ಆದರೆ ಮುಖ್ಯಮಂತ್ರಿಗಳು 55 ಕೋಟಿ ಕೇಳಿದ್ರೆ ಹೇಗೆ ಕೊಡೋಕ್ಕಾಗುತ್ತೆ ಅಂತ ಕೂಡ ಅವ್ರು ಹೇಳ್ತಾರೆ. ಜೊತೆಗೆ ಇದರ ಬಗ್ಗೆ ಒಂದು ತನಿಖೆ ನಡೀಲಿ ಅಂತ ಕೂಡ ಒಂದು ಕಡೆ ಮಣಿಂದರ್ ಸಿಂಗ್ ಅವರು ಅಲ್ಲಿ ವಾದವನ್ನು ಇಲ್ಲಿ ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ವಕೀಲ ರಾಘವನ್ ಅವರ ವಾದವನ್ನು ಕೂಡ ಚೆಕ್ ಮಾಡಬೇಕಿಲ್ಲಿ. ರಾಘವನ್ ಅವರು ಹೇಳ್ತಾ ಹೋಗ್ತಾರೆ, ಪ್ರಭಾವ ಬೀರಿ ಅಕ್ರಮದ ಲಾಭ ಪಡೆದರೆ ಆಗ ಸೆಕ್ಷನ್ 17A ಇಲ್ಲಿ ಅನ್ವಯ ಆಗುತ್ತೆ. ಇದು ರಾಘವನ್ ಅವರ ವಾದ. ಇದು ಕಾನೂನು ಬಾಹಿರ ಅಲ್ಲದೇ ಇದ್ದರು, ಮುಖ್ಯಮಂತ್ರಿ ಇದ್ದಾರಾ, ಎಲ್ಲಿ ಸೈನ್ ಮಾಡಿದ್ದಾರೆ, ಯಾವ ಮೀಟಿಂಗಲ್ಲಿದ್ದರು, ಇದಲ್ಲ. ಮುಖ್ಯಮಂತ್ರಿಗಳ ಪ್ರಭಾವವೇ ಸಾಕು. ಅವರ ಫ್ಯಾಮಿಲಿಯವರು ಈ ಥರ ಮಾಡಿರೋದಕ್ಕೆ ಮುಖ್ಯಮಂತ್ರಿಗಳು ಧೈರ್ಯದ ಮೇಲೆ ಮಾಡಿರ್ತಾರೆ. ಅವರು ಹೆಂಗಿದ್ರು ಅವರು ಇದ್ದಾರೆ, ನಮ್ಮನ್ನು ಯಾರು ತಡೆಯೋರಿದ್ದಾರೆ, ಇಂಥ ಧೈರ್ಯ ಸಿಕ್ಕಿಬಿಡುತ್ತೆ ಸ್ವಾಮಿ ಅವ್ರಿಗೆ. ಅದೇ ಇಲ್ಲಿ ಕಾನೂನು ಬಾಹಿರ ಆಗುತ್ತೆ. ಪ್ರಭಾವ ಬಳಸಿರೋದೇ ಅಕ್ಷಮ್ಯ ಅಪರಾಧ. ಸತ್ಯಾಂಶ ಆಚೆ ಬರಬೇಕಾ? ಮುಖ್ಯಮಂತ್ರಿಗಳಿದ್ದಾರಾ, ಪ್ರಭಾವ ಬೀರಿದ್ರಾ ಇಲ್ವಾ, ತನಿಖೆ ನಡೀಬೇಕಲ್ಲ ಸ್ವಾಮಿ. ತನಿಖೆನೇ ಆಗದೆ ಸತ್ಯಾಂಶ ಆಚೆ ಹೇಗೆ ಬರುತ್ತೆ?
ಇದರಲ್ಲಿ ರಾಜ್ಯಪಾಲರೇ ಸಕ್ಷಮ ಪ್ರಾಧಿಕಾರ ಆಗಿರ್ತಾರೆ. ಹಾಗಾಗಿ ಸಕ್ಷಮ ಪ್ರಾಧಿಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದಾಗ ಅದನ್ನು ಕ್ವಶನ್ ಮಾಡೋಕ್ಕೆ ಬರಲ್ಲ. ಮುಡಾ ಹೊರಡಿಸಿದಂಥ ನೋಟಿಫಿಕೇಷನ್ನಲ್ಲಿ ನಿಂಗೆ ಅವ್ರ ಹೆಸರಿದೆ, ನಿಂಗೆ 3 ಜನ ಮಕ್ಕಳು, ದೇವರಾಜ, ಮೈಲಾರಯ್ಯ, ಮಲ್ಲಯ್ಯ. ಮೈಲಾರಯ್ಯನಿಗೆ ಇಡೀ ಕುಟುಂಬ ರಿಲೀಸ್ ಡೇಟ್ ಮಾಡಿಕೊಟ್ಬಿಡುತ್ತೆ, ಇದನ್ನು ನಿನಗೆ ಮಾಡ್ತಾ ಇದೆಯಪ್ಪ ಎಲ್ಲ ಅಂಥೇಳಿ. ಹಾಗಿದ್ದ ಮೇಲೆ ದೇವರಾಜಗೂ ಈ ಜಮೀನಿಗೂ ಸಂಬಂಧ ಇಲ್ಲ ಅಂತಾಯಿತು. ಇಲ್ಲಿ ದೇವರಾಜ ಬಂದಿದ್ದು ಯಾಕೆ? ದೇವರಾಜು ಅವರು ಬಂದುಬಿಟ್ಟು ಡಿನೋಟಿಫಿಕೇಷನ್ಗೆ ಮನವಿ ಮಾಡ್ಕೊಳ್ತಾರೆ. ಮೈಲಾರಯ್ಯ ಮಾಲೀಕರಾದಮೇಲೆ ದೇವರಾಜು ಅರ್ಜಿ ಹಾಕಕ್ಕೆ ಬರುತ್ತಾ? ಹಾಗಾಗಿ ಇಲ್ಲೇ ಅವ್ಯವಹಾರಗಳಾಗಿದೆ. 1994ನ ನಿಯಮದ ಪ್ರಕಾರ 2 ಸೈಟ್ಗಷ್ಟೇ ಇವರು ಪರಿಹಾರಕ್ಕೆ ಅರ್ಹರಾಗಿದ್ದರು. 3 ಎಕರೆಗಿಂತ ಅಕಸ್ಮಾತ್ ಇವರು ಜಮೀನು ಜಾಸ್ತಿ ಇದ್ದರೆ 4800 ಅಡಿ ಪರಿಹಾರ ಕೇಳಬಹುದಾಗಿತ್ತು. 15 ಸೈಟು, 16 ಸೈಟು, 12 ಸೈಟು ಅಂದರೆ ಹೇಗಿದು? ಎಲ್ಲವನ್ನು ಕೂಡ ರಾಘವನವರು ಕೂಡ ವಾದವನ್ನು ಮಂಡಿಸ್ತಾರೆ. ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂತಹ ನಾಗಪ್ರಸನ್ನ ಅವರು, ಜಸ್ಟಿಸ್ ನಾಗಪ್ರಸನ್ನ ಅವರು ಇದರ ಭವಿಷ್ಯವನ್ನು ನಾಳೆಗೆ ಬರೆದಿರ್ತಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ಮೇಲೆ ಓದ್ತಾರೆ. ಇವತ್ತಿನ ಬೆಳವಣಿಗೆ ಅಂತ ನಾವು ಚೆಕ್ ಮಾಡಿಕೊಂಡಾಗ, ಒಂದು ವೇಳೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆದೇಶ ಬಂದರೆ ಏನು, ಮುಖ್ಯಮಂತ್ರಿಗಳ ಪರವಾಗಿ ಆದೇಶ ಬಂದರೆ ಏನು ಅಂತ ಹೇಳಿ ಏನೇನು ಆಗಬಹುದಾಗುತ್ತೆ ರಾಜಕೀಯವಾಗಿ ಅಂತ ನಾವು ಚೆಕ್, ಬಹಳ ಇಂಪಾರ್ಟೆಂಟ್ ಇದು. ನೋಡಿ, ಮುಖ್ಯಮಂತ್ರಿಗಳ ಪರವಾಗಿ ಆದೇಶ ಏನಾದರೂ ಬಂದುಬಿಟ್ರೆ ಏನು ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿಲ್ಲ, ಇದರಲ್ಲೇನು ಬೇಕಾಗಿಲ್ಲ. ಮುಖ್ಯಮಂತ್ರಿಗಳ ಪಾತ್ರ ನನಗೆಲ್ಲೂ ಮನವರಿಕೆ ಆಗಿಲ್ಲ, ನನಗೆಲ್ಲೂ ಮುಖ್ಯಮಂತ್ರಿಗಳದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಮೇಲು ನೋಟಕ್ಕೆ ವಾದ ಪ್ರತಿವಾದವನ್ನು ಆಲಿಸಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಮುಖ್ಯಮಂತ್ರಿಗಳನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಡಾ ಅಕ್ರಮಗಳ ಬಗ್ಗೆ ತನಿಖೆ ಆಗಲಿ, ಆದರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಯಾರೂ ಕೂಡ ಮುಡಾದಲ್ಲಿ ಅಕ್ರಮ ಆಗಿಲ್ಲ ಅಂತ ಯಾರೂ ಮಾತಾಡ್ತಾ ಇಲ್ಲ. ಅಕ್ರಮ ನಡೆದಿರಬಹುದು, ನಡೆದಿದೆ ಅಂತಲೇ ನಾವು ಭಾವಿಸಿದರೂ ಕೂಡ ಅದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವನ್ನು ನಿರೂಪಿಸುವುದಕ್ಕೆ ಪ್ರೈಮಾ ಫೇಸಿ ಪಾಯಿಂಟ್ ಸಿಗ್ತಾ ಇಲ್ಲ ಅಂತ. ಅವ್ರ ವೈಫು ಅಪ್ಲೈ ಮಾಡ್ಕೊಂಡಿರಬಹುದು, ದೇವರಾಜನು ಅಪ್ಲೈ ಮಾಡಿರಬಹುದು, ಅದರಲ್ಲಿ ಜಾಸ್ತಿ ಹಣನೂ ಬಂದಿರಬಹುದು, ಬೆಲೆಬಾಳುವ ಏರಿಯಾದಲ್ಲಿ ಅವರಿಗೆ ಸೈಟ್ ಕೂಡ ಸಿಕ್ಕಿರಬಹುದು. ಅದಕ್ಕೆ ಬೇಕಾದ್ರೆ ಅವ್ರನ್ನೇ ನೀವು ವಿಚಾರಣೆ ಮಾಡ್ಕೊಳ್ಳಿ. ಮುಡಾದ ಅಧಿಕಾರಿಗಳು ಬೇಕಾದ್ರೆ ಕ್ವಶನ್ ಮಾಡಿ. ನೇರವಾಗಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅಂತೇಳಿ ಸಿದ್ದರಾಮಯ್ಯ ಅವರ ವಾದ ಮತ್ತು ಅವರ ವಕೀಲರ ಪರ ವಾದ ಕೂಡ ಹೌದು. ಹಾಗಾಗಿ ಮುಖ್ಯಮಂತ್ರಿಗಳು ಬೀಸದೊಣ್ಣೆಯಿಂದ ಪಾರಾಗಬಹುದು. ವಿರೋಧ ಪಕ್ಷದ ಆರೋಪ ಏನು ಮಾಡಿದೆಯಲ್ಲ, ಪಕ್ಷಗಳೂ ಆರೋಪವನ್ನು ಮಾಡಿವೆಯಲ್ಲ, ಅದಕ್ಕೆ ಅದು ಈ ಆರೋಪಗಳು ಬಿದ್ದು ಹೋಗ್ತವೆ. ಸಿದ್ದರಾಮಯ್ಯ ಅವರಿಗೆ ಆನೆ ಬಲ ಬಂದುಬಿಡುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ರಾಜ್ಯಪಾಲರಿಗೆ ಈ ಮೂಲಕವಾಗಿ ಹಿನ್ನಡೆಯಾಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಶಕ್ತಿ ಬಂದಂತಾಗುತ್ತೆ. ಸಚಿವರು, ಶಾಸಕರು ಮತ್ತು ಕಾರ್ಯಕರ್ತರಲ್ಲಿಯೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ರಾಜಕೀಯವಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತಷ್ಟು ಗಟ್ಟಿಯಾಗ್ತಾರೆ. ಅಫ್ಕೋರ್ಸ್ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ, ಬೇಕಾದರೆ ರಾಜ್ಯಪಾಲರ ಕಡೆಯಿಂದನೂ ಕೂಡ ಚಾಲೆಂಜ್ ಮಾಡ್ಕೊಳ್ಬಹುದಾಗುತ್ತೆ. ದೂರುದಾರರು ಬೇಕಾದ್ರೂ ಹೋಗಿ ಚಾಲೆಂಜ್ ಮಾಡಬಹುದು. ಇದೇನಿದು ಸಿ ಎಮ್ನ್ಯಾಕೆ ಪ್ರಾಸಿಕ್ಯೂಷನ್ ಮಾಡಲ್ಲ, ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದಾಗುತ್ತೆ, ಅದು ಬೇರೆ ವಿಚಾರ. ಆದರೆ ನಾಳೆಯ ತೀರ್ಪೇನಾದರೂ ಸಿದ್ದರಾಮಯ್ಯ ಅವರ ಪರವಾಗಿ ಬಂದರೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗೋದಂತೂ ನಿಜ. ಆಯಿತು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನು ಎತ್ತಿ ಹಿಡಿದು ಬಿಡ್ತು ಕೋರ್ಟ್ ಅಂತ ಅಂದುಕೊಂಡ್ರೆ, ರಾಜ್ಯಪಾಲರ ನಿರ್ಧಾರದ ಪರವಾಗಿಯೇ ಆದೇಶ ಹೊರಬಿದ್ದರೆ, ತನಿಖೆಗೆ ಆದೇಶವನ್ನು ಕೊಟ್ಟರೆ ತಕ್ಷಣವೇ ಸಿ ಎಂ ವಿರುದ್ಧವಾಗಿ FIR ಆಗಿಬಿಡುತ್ತೆ. ಅಕಸ್ಮಾತ್ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಆರ್ಡರ್ ಸರಿಯಾಗಿದೆ ಅಂತ ಬಂದರೆ ಇಮ್ಮಿಡಿಯೇಟಾಗಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧವಾಗಿ FIR ಆಗುತ್ತೆ. ರಾಜೀನಾಮೆ ಕೊಡದೆ ಮತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸುವಂಥ ಆಯ್ಕೆ ಅವ್ರ ಮುಂದೆ ಇರುತ್ತೆ. ರಾಜೀನಾಮೆ ಕೊಟ್ಟಬೇಕಾದರೂ ನಾನು ಪೂರ್ತಿ ಪರಿಶುದ್ಧನಾಗಿದ್ದರಿಂದ ಆಚೆ ಬರ್ತೀನಿ, ಸಿ ಎಂ ಅವ್ರು ಹೇಳಬಹುದು ಅದನ್ನು. ಅಥವಾ ನಾನು ರಾಜೀನಾಮೆ ಕೊಟ್ಬಿಡ್ತೀನಪ್ಪ, ನನಗೆ ಇದು ಯಾವುದು ಬೇಕಾಗಿಲ್ಲ, ಫೇಸ್ ಮಾಡ್ತೀನಿ ನಾನು ಅಂತ ಹೇಳಬಹುದು. ನಾನು ಯಾಕ್ರಿ ಫೇಸ್ ಮಾಡಲಿ ಇದನ್ನು? ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಇದೇನು ಬಂದಿದೆಯಲ್ವಾ, ನಾನು ಫೇಸ್ ಮಾಡ್ತೀನಿ, ಬಟ್ ನಾನು ಮುಖ್ಯಮಂತ್ರಿಯಾಗಿ ನಾನೇ ಇರ್ತೀನಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಹೇಳಬಹುದು. ಇದನ್ನೇ ಪ್ರಶ್ನೆ ಮಾಡಿಕೊಂಡು ಇನ್ನೊಂದು ಆಪ್ಷನ್ ಅಂದರೆ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು. ಹೈಕೋರ್ಟಲ್ಲಿ ನನಗೆ ನ್ಯಾಯ ಆಯಿತು, ನ್ಯಾಯ ಸಿಕ್ಕಲಿಲ್ಲ, ನೀವು ನನಗೆ ನ್ಯಾಯ ಕೊಡಿ ಅಂತ ಹೋಗಬಹುದು. ರಾಜ್ಯಪಾಲರ ವಿರುದ್ಧವಾಗಿ ಮತ್ತೆ ಕಾನೂನು ಜೊತೆ ರಾಜಕೀಯ ಸಮರವನ್ನು ಕೂಡ ಪಕ್ಷದ ವತಿಯಿಂದ ಸಾರಬಹುದು. ರಾಜ್ಯಾದ್ಯಂತ ಇನ್ನೊಂದು ರೌಂಡ್ ಹೋರಾಟಕ್ಕೂ ಕೂಡ ಕರೆಯನ್ನು ಕೊಡಬಹುದಾಗುತ್ತೆ.